ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮತ್ತೆ ರೈತರು ಸಿಡಿದೆದ್ದಿದ್ದಾರೆ. ರೈತರಿಗೆ ಬೆಂಬಲಿಸಿ ಅಖಾಡಕ್ಕೆ ಸ್ವತಃ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಧುಮುಕಿದ್ದಾರೆ. ಭಾನುವಾರ ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಭಾರೀ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ಭೂಮಿ ನೀಡಲ್ಲ ಅಂತ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ರೈತರು ಮುಂದಾಗಿದ್ದಾರೆ. ಭಾನುವಾರ ಬೈಲಮಂಗಲ ಗ್ರಾಮದಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಾನು ಕೂಡ ನಿಮ್ಮ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿರೋದ್ರಿಂದ ಅವರ ನೇತೃತ್ವದಲ್ಲಿ ಈ ಹೋರಾಟವನ್ನ ನಡೆಸಲಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಡದಿಯಲ್ಲಿ ಟೌನ್ಶಿಪ್ ಆಗಬಾರದು ಅನ್ನೋದು ರೈತರ ಆಗ್ರಹ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದ್ರಿಂದಾಗಿ ಹಲವರು ತಮ್ಮ ಭೂಮಿಯನ್ನ ಕಳ್ಕೊಳ್ತಾರೆ. ಅದರಲ್ಲೂ ಕೂಡ ಕೃಷಿ ಭೂಮಿಯನ್ನ ನಾವು ಕಳ್ಕೊಳ್ಬೇಕಾಗಿ ಬರುತ್ತೆ. ಕೃಷಿ ಭೂಮಿನೇ ಬೇಕಾ ನಿಮಗೆ ಟೌನ್ಶಿಪ್ ಮಾಡೋದಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯ ಸರ್ಕಾರದ ವಿರುದ್ಧ ಎತ್ತಿ ಈ ಹಿಂದೆಯೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು, ಒಂದು ಹೋರಾಟವನ್ನ ರೈತರು ನಡೆಸಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೆ ಭಾನುವಾರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಕರೆಯನ್ನ ಕೊಡಲಾಗಿತ್ತು. ಮತ್ತೆ ದೊಡ್ಡ ಮಟ್ಟಿಗಿನ ಹೋರಾಟ ಮಾಡೋ ಮೂಲಕ ಟೌನ್ಶಿಪ್ಗೆ ವಿರೋಧಿಸಿ ಎಲ್ಲರೂ ಕೂಡ ಈ ಆಂದೋಲನವನ್ನ ನಡೆಸಲಿದ್ದಾರೆ. ಬಹುತೇಕರು ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ ಟೌನ್ಶಿಪ್ಗೆ, ಕೆಲವರು ಮಾತ್ರ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅದನ್ನ ಪರಿಗಣಿಸಬೇಕು. ಯಾರ ಮೆಜಾರಿಟಿ ಹೇಗಿದೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಇದರಿಂದ ಆಗುವಂತಹ ಅನ್ಯಾಯ ತಡಿಬೇಕು ಅನ್ನೋದು ರೈತರ ಆಗ್ರಹ.